ಸ್ವಾಗತ ಸುಸ್ವಾಗತ. ಇದು ಬೇಬಿ ಕಿಚನ್ ಡೈರೀಸ್. ನಾನು ವಿಜಯಲಕ್ಷ್ಮಿ ಬಡ್ಗೆ. ನಾನಿವತ್ತು ಆಲೂ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆಲೂ ಕರಿ ಮಾಡೋದಕ್ಕೆ ಏನು ಬೇಕು, ಹೇಗೆಲ್ಲ ಮಾಡಬೇಕು ಅಂತ ಬನ್ನಿ ನೋಡೋಣ. ಬನ್ನಿ ಆಲೂ ಕರಿ ಮಾಡೋದು. ಒಂದು 5 ಆಲೂಗಡ್ಡೆ ತೊಗೊಂಡಿದ್ದೀನಿ, ದೊಡ್ಡದು. 2 ಟೊಮೆಟೊ, 1 ಈರುಳ್ಳಿ, ಒಂದು 4-5 ಬೆಳ್ಳುಳ್ಳಿ, ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮಿಕ್ಕಿದ ಸಾಮಾನು ಆಮೇಲೆ. ಇದು ಬೇಬಿ ಪೊಟ್ಯಾಟೊ ಬರುತ್ತೆ ಅಲ್ವಾ, ಬೇಬಿ ಪೊಟ್ಯಾಟೋಲ್ಲಿ ಮಾಡಿದ್ರೆ ಈ ಕರಿ ತುಂಬ ಚೆನ್ನಾಗಾಗುತ್ತೆ. ನನಗೆ ಬೇಬಿ ಪೊಟ್ಯಾಟೊ ಸಿಕ್ಕಿಲ್ಲ, ಹಾಗಾಗಿ ದೊಡ್ಡದೇ ಆಲೂಗಡ್ಡೆನ ಸ್ವಲ್ಪ ದಪ್ಪ ಕಟ್ ಮಾಡಿ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಆಲೂಗಡ್ಡೆನ ದಪ್ಪಕ್ಕೆ ನಾವು ಕಟ್ ಮಾಡ್ಕೋಬೇಕು. ತುಂಬ ಸಣ್ಣಕ್ಕೆ ಏನು ಕಟ್ ಮಾಡ್ಕೊಳ್ಳೋದು ಬೇಡ. ಇಷ್ಟು ದಪ್ಪ, ಇನ್ನೂ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ. ಒಂದು ನಿಮಿಷ. ಆಲೂಗಡ್ಡೆ ಸ್ವಲ್ಪ ದಪ್ಪ ಇರೋದಕ್ಕೆ ಪುಟ್ಟದಾಗಿ ಒಂದೊಂದು ಸತಿ ಇದನ್ನು ಚುಚ್ಕೊಬೇಕು ನಾವು. ಯಾವುದಾದ್ರೂ ಸೂಜಿ ಅಥವಾ ಏನಾದರೂ ತೊಗೊಂಡು ಒಂದು ಸ್ವಲ್ಪ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತೀವಲ್ಲ, ಒಂದು ಸ್ವಲ್ಪ ಈ ಥರ ಚುಚ್ಚಿ ತೂತು ಮಾಡಿದ್ರೆ ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ ಮತ್ತು ಎಣ್ಣೆಯಲ್ಲೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಥರನೇ ಎಲ್ಲ ಮಾಡಿ ನಾನು ರೆಡಿ ಮಾಡ್ಕೋತೀನಿ. ಇದೆಲ್ಲ ಇಷ್ಟು ಪುಟ್ಟದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಬೇಬಿ ಪೊಟ್ಯಾಟೊ ಅಂದರೆ ಇಷ್ಟಿಷ್ಟ ಲೆಂಬೆಹಣ್ಣಿಗಿಂತ ಚಿಕ್ಕದು ಬರುತ್ತೆ, ಅದಾದರೆ ಇನ್ನೂ ಚೆನ್ನಾಗಾಗುತ್ತೆ. ಅದು ನಂಗೆ ಸಿಕ್ಕಿಲ್ಲ ಅಂತ ಈ ಥರದ್ದು ಇಷ್ಟು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀವಿ. ಎಣ್ಣೆ ಹಾಕಿ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಎಣ್ಣೆಯಲ್ಲೇ ಚೆನ್ನಾಗಿ ಕರಿಬೇಕಿದು. ಚೆನ್ನಾಗಿದು ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಿಲ್ಲ. ಇದನ್ನ ಈ ಕಡೆಗೆ ಇಟ್ಬಿಡೋಣ. ಇವಾಗ ಇಲ್ಲಿ ಮಸಾಲೆ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಕಾಯಿದೆ ಒಂದು ಸ್ವಲ್ಪ ಚಕ್ಕೆ ಪೀಸು, 1 ಏಲಕ್ಕಿ, ಒಂದು 3 ಲವಂಗ, ಇಷ್ಟು ಪಲಾವ್ ಎಲೆ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ. ಅಲ್ಲಿ ಆಲೂಗಡ್ಡೆ ಎಲ್ಲ ನೀಟಾಗಿ ಸಿಮ್ಮುರಿಯಲ್ಲಿ ಬೇಯ್ತಾ ಇದೆ. 2 ಟೊಮೆಟೊ ತೊಗೊಂಡಿದ್ದೀನಿ. ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜ್ 2 ಟೊಮೆಟೊ ತೊಗೊಂಡಿದ್ದೀನಿ. ಒಂದು 5-6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟ, ಇನ್ನೇನು ಜಾಸ್ತಿ ಮಸಾಲೆ ಹಾಕೋದು ಬೇಡ ಇದಕ್ಕೆ. ಇದು ಒಲೆ ಆಫ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಲೆ ಆಫ್ ಮಾಡ್ಕೊತೀನಿ. ಇವೆಲ್ಲ ತಣ್ಣಗಾದ್ಮೇಲೆ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಟ್ಟಿದ್ದೀನಿ ನೋಡಿರಿ. ಅವಾಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಜೀರಿಗೆ ಹಾಕ್ಕೊತಾ ಇದ್ದೀನಿ, ಮಸಾಲೆ ಹಾಕ್ಕೊತಾ ಇದ್ದೀನಿ. ಇದು ಜಾರ್ ತೊಳೆದಿರೋ ನೀರು, ಮಸಾಲೆನೂ ಇತ್ತು, ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ, ಕರಿಬೇವು ಸೊಪ್ಪು. ಇದು ಚೆನ್ನಾಗಿ ಬೇಯಬೇಕು. 1 ಸ್ಪೂನಷ್ಟು ಖಾರದ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಖಾರ ಜಾಸ್ತಿ ತಿನ್ನಲ್ಲ ಅನ್ನೋರಾದರೆ ಹಾಕ್ಕೊಳ್ಳೋದೇ ಬೇಡ, ಹಸಿಮೆಣಸಿನ್ಕಾಯಿನೇ ಸಾಕಾಗುತ್ತೆ. ಒಂದು ಸ್ವಲ್ಪ ಜೀರಿಗೆ ಪೌಡ್ರು, ಒಂದು ಸ್ವಲ್ಪ ಧನಿಯಾ ಪೌಡ್ರು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ
ಮಸಾಲೆ ಪೌಡ್ರು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದೆಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಕುದಿಬೇಕಿದು. ರುಚಿಗೆ ತಕ್ಕನಾದಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಸಕ್ಕರೆ, ಇದು ಬೆಲ್ಲ ಹಾಕೋದಕ್ಕಿಂತ ಸಕ್ಕರೆ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ಇದು, ಅದಕ್ಕೋಸ್ಕರ. ಇದು ಗ್ರೇವಿ ಕರೆಕ್ಟಾಗಿ ಒಂದು ಸತಿ ಕುದ್ಬಿಟ್ಟಿದೆ. ಇವಾಗ ನಾವು ಆಲೂಗಡ್ಡೆ ಹಾಕ್ಕೊಳ್ಳೋಣ. ಎಲ್ಲ ಆಲೂಗಡ್ಡೆನೂ ಹಾಕ್ಕೊತೀನಿ. ಇದು ಕೂಡ ಚೆನ್ನಾಗಿ ಒಂದು ಸತಿ ಎಲ್ಲ ಆಲೂಗಡ್ಡೆ ಒಳಗಡೆ ಮಸಾಲೆ ಹೋಗಬೇಕಲ್ವ, ಅಷ್ಟು ಚೆನ್ನಾಗಿ ಒಂದು ಸತಿ ಕುದಿಬೇಕಿದು. ಅಂದರೆ ಚೆನ್ನಾಗಿ ಮಸಾಲೆ ಎಲ್ಲ ತೊಗೋಬೇಕು, ಇದು ಗ್ರೇವಿ ಎಲ್ಲ ತೊಗೋಬೇಕು, ಆಮೇಲೆ ರೆಡಿ ಆಗುತ್ತೆ. ಇದು ಬೇಯಬೇಕು. ಸ್ವಲ್ಪ ಮುಚ್ಚಿಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಚಪಾತಿ ಅಥವಾ ಪೂರಿ ಯಾವುದ್ರ ಜೊತೆಗಾದರೂ ತುಂಬ ಚೆನ್ನಾಗಾಗುತ್ತೆ. ನೋಡಿ ಇದು ಆಲೂ ಕರಿ ಹೇಗೆ ಬಂದಿದೆ ಅಂತ ನೋಡಿ. ಚೆನ್ನಾಗಾಗುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ಮತ್ತು ಸ್ವಲ್ಪ ಟೈಮ್ ತೊಗೊಳುತ್ತೆ, ಇಲ್ಲ ಅಂತ ಅಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಆದರೆ ಪೂರಿ, ದೋಸೆ, ಚಪಾತಿ ಯಾವ ಜೊತೆಗಾದರೂ ನೀಟಾಗಿ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ವಿಪಿ ಕಿಚನ್ ಡೈರೀಸ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ಮತ್ತು ಇಷ್ಟೊತ್ತರೆಗೂ ಸಹನೆ ತಾಳ್ಮೆ ಪ್ರೀತಿಯಿಂದ ನೋಡಿರೋ ನಿಮಗೆಲ್ರಿಗೂ ತುಂಬ ಧನ್ಯವಾದ.